ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಭಿ. ಅರ್ಥಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಪ್ರೀತಿಯ ಎಲ್ಲ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಾನು ಮೈಸೂರು ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಒಂದು ವಿಷಯ ವಸ್ತುವನ್ನ ಆಯ್ಕೆ ಮಾಡಿಕೊಂಡು LMS ನಲ್ಲಿ ನಿಮಗೆ ವಿವರಗಳನ್ನು ನೀಡ್ತಾ ಇದ್ದೇನೆ. ಭಾರತೀಯ ಆರ್ಥಿಕ ಚಿಂತನೆಗಳು, ಇಂಡಿಯನ್ ಎಕನಾಮಿಕ್ ಥಾಟ್ ಅನ್ನುವಂತಹ ಈ ಒಂದು ಪಠ್ಯ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಲ್ಯಾಂಡ್ ಹೋಲ್ಡಿಂಗ್ಸ್ ಬಗ್ಗೆ ಅವರ ಚಿಂತನೆಗಳನ್ನ ಇಂದು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೇನೆ. ಸೊ ಇದು ನನ್ನ 35ನೇ ಸೆಷನ್ ಆಗಿದೆ. ಭೂ ಹಿಡುವಳಿಗಳು ಈ ಒಂದು ದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳು ಏನು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಕೃಷಿ ಅರ್ಥಶಾಸ್ತ್ರ ಮತ್ತು ಭೂ ಹಿಡುವಳಿಗಳಿಗೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಅವರ ಚಿಂತನೆ ತುಂಬಾ ಅದ್ಭುತವಾದದ್ದು. ಉತ್ಪಾದನೆಯ ಹೆಚ್ಚಳದ ದೃಷ್ಟಿಯಿಂದ ಆರ್ಥಿಕ ಹಿಡುವಳಿಯ ಅಸ್ತಿತ್ವದ ಪ್ರಾಮುಖ್ಯತೆಯನ್ನ ಅವರು ಪ್ರತಿಪಾದಿಸಿದ್ದಾರೆ. ಈ ಆರ್ಥಿಕ ಹಿಡುವಳಿ ಅಂದ್ರೆ ಏನು, ಎಕನಾಮಿಕ್ ಹೋಲ್ಡಿಂಗ್ಸ್ ಅಂದ್ರೆ ಏನು ಅನ್ನುವಂತಹ ವಿಚಾರವನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ರಾಷ್ಟ್ರದ ಕೃಷಿಯ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅಂತಂದ್ರೆ ಆರ್ಥಿಕ ಹಿಡುವಳಿ ಅನ್ನುವಂತಹ ಒಂದು ವಿಷಯವನ್ನ ಅಂಬೇಡ್ಕರ್ ಅವರು ಕೂಡ ಒಪ್ಕೊಂಡು ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ನಡುವೆ ಹಂಚಿಕೊಂಡಿದ್ದಾರೆ. ಸೊ ಈ ಒಂದು ಆರ್ಥಿಕ ಹಿಡುವಳಿ ಅಂತಂದ್ರೆ ಕೆಲವರು ಹೇಳುವಂಥದ್ದು ಬಹು ದೊಡ್ಡ ಹಿಡುವಳಿಗಳು ಅನ್ನುವಂತಹ ಒಂದು ಅರ್ಥ. ದೊಡ್ಡ ದೊಡ್ಡ ಹಿಡುವಳಿಗಳು, 100 ಎಕರೆ, 200 ಎಕರೆ, 300 ಎಕರೆ, 500 ಎಕರೆ, 1000 ಎಕರೆಯ ಭೂಮಿಯಲ್ಲಿ ಕೃಷಿಯ ಎಲ್ಲ ಚಟುವಟಿಕೆಗಳನ್ನ ಮಾಡುವಂಥದ್ದನ್ನ ಆರ್ಥಿಕ ಹಿಡುವಳಿ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸ್ತಾರೆ. ಮತ್ತು ಇದರಿಂದ ಹೆಚ್ಚು ಉತ್ಪಾದಿಸಬಹುದು ಹಾಗೂ ಅತ್ಯಂತ ಹೆಚ್ಚು ಜನರಿಗೆ ಇದರಿಂದ ಜೀವನವನ್ನ ನಿರ್ವಹಣೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಒದಗಿಸಿಕೊಡಬಹುದು, ಆಹಾರ ಪದಾರ್ಥಗಳನ್ನ ಒದಗಿಸಿಕೊಡೋದ್ರ ಮುಖಾಂತರ ಅನ್ನುವಂತಹ ವಾದ ಕೂಡ ಇದೆ. ಇದು ಸತ್ಯವೂ ಕೂಡ. ಆರ್ಥಿಕ ಹಿಡುವಳಿಯನ್ನ ಅನುಭವದ ದೃಷ್ಟಿಯಿಂದ ನೋಡದೆ, ಅಂದ್ರೆ ಒಬ್ಬ ವ್ಯಕ್ತಿಗೆ ನೀರಾವರಿ ಭೂಮಿ ಎಷ್ಟಿರಬೇಕು ಅಥವಾ ಒಣ ಭೂಮಿ ಎಷ್ಟಿರಬೇಕು, ಬಾಗಾಯತು ಅಂದ್ರೆ ತೋಟಗಾರಿಕೆ ಭೂಮಿ ಎಷ್ಟಿರಬೇಕು ಅನ್ನುವಂತಹ ಒಂದು ದಿಕ್ಕಿನಲ್ಲಿ ಅದನ್ನ ಆಲೋಚಿಸದೆ ಉತ್ಪಾದನೆಯ ದೃಷ್ಟಿಯಿಂದ ನೋಡಬೇಕೆಂಬುದು ಅಂಬೇಡ್ಕರ್ ಅವರ ನಿಲುವಾಗಿತ್ತು. ಅದನ್ನ ಗಾತ್ರದ ಒಂದು ದೃಷ್ಟಿಯಿಂದ ನೋಡೋದಕ್ಕೆ ಬದಲಾಗಿ ಅದರ ಉತ್ಪಾದಕತೆ ಏನಿದೆ, ಪ್ರೊಡಕ್ಟಿವಿಟಿ ಆಫ್ ದಟ್ ಲ್ಯಾಂಡ್ ಅನ್ನೋದರ ದೃಷ್ಟಿಕೋನದಲ್ಲಿ ಅದನ್ನ ನೋಡಬೇಕು ಅನ್ನುವಂಥ ವಿಚಾರವನ್ನ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಅಂದ್ರೆ ಆರ್ಥಿಕ ಹಿಡುವಳಿಯು ತಲಾ ಎಕರೆ ಅಥವಾ ಹೆಕ್ಟೇರ್ ಜಮೀನಿನಲ್ಲಿ ಅತಿ ಹೆಚ್ಚಿನ ಉತ್ಪನ್ನವನ್ನ ದೊರಕಿಸುವ ಮೂಲಕ ಒಟ್ಟು ಕೃಷಿ ಉತ್ಪನ್ನದ ಹೆಚ್ಚಳಕ್ಕೆ ಕೊಡುಗೆಯನ್ನು ನೀಡುವಂತಹ ಹಿಡುವಳಿಯನ್ನ ಆರ್ಥಿಕ ಹಿಡುವಳಿ ಅಂತ ಕರೀಬಹುದು ಅನ್ನುವಂತಹ ಮಾತುಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಪ್ರಾಧ್ಯಾಪಕ ಜೆವನ್ಸ್ ಮತ್ತು ಬರೋಡಾ ಸಮಿತಿಯ ವರದಿಗಳನ್ನ ಟೀಕಿಸಿದ್ದಾರೆ. ಬರೋಡಾ ರಾಜ್ಯದಲ್ಲಿ ಸಣ್ಣ ಮತ್ತು ಛಿದ್ರವಾದ ಹಿಡುವಳಿಗಳ ಘನೀಕರಣಕ್ಕೆ ಪ್ರಸ್ತಾವನೆಗಳನ್ನ ಸಲ್ಲಿಸಲು 1917ರಲ್ಲಿ ನೇಮಿಸಲಾದ ಸಮಿತಿಗೆ ನಾವು ಬರೋಡಾ ಸಮಿತಿ ಎಂಬುದಾಗಿ ಕರೀತೇವೆ. ಅಂದ್ರೆ ಈ ಒಂದು ಏನು ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಕರೀತೇವೆ. ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂದ್ರೆ ಕೃಷಿಯಲ್ಲಿ ಜೀವನವನ್ನು ಮಾಡುವಂತಹ ರೈತಾಪಿ ವರ್ಗದವರು ತಮ್ಮ ಆರ್ಥಿಕ ಸಂಕಷ್ಟಗಳನ್ನ ಹಾಗೂ ದಿನನಿತ್ಯದ ತಮ್ಮ ಜೀವನವನ್ನ ನಿರ್ವಹಣೆ ಮಾಡುವಂತದ್ದು ಬಹಳ ಕಷ್ಟಕರವಾದಂತಹ ಒಂದು ಕಾರಣದಿಂದಾಗಿ ಈ ರೈತಾಪಿ ವರ್ಗದವರು ತಮ್ಮ ಭೂಮಿಯ ಕೆಲವೊಂದು ಭಾಗಗಳನ್ನು ಏನ್ ಮಾಡಿರ್ತಾರೆ ಅಂತಂದ್ರೆ ಬೇರೆಯವರಿಗೆ ಮಾರಾಟವನ್ನ ಮಾಡಿರ್ತಾರೆ. ಅಂದ್ರೆ ಒಬ್ಬ ರೈತನ ಹತ್ರ ಅವನ ಒಂದು ವ್ಯವಸಾಯದ ಒಂದು ಕಾರಣಕ್ಕಾಗಿ ಇರುವಂತಹ ಭೂಮಿ ಹಲವಾರು ಭಾಗಗಳಲ್ಲಿ ಹರಿದು ಹಂಚೋಗಿರ್ತವೆ. ಇದನ್ನ ನಾವು ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ನಾವು ಇದನ್ನ ಕರಿತೇವೆ. ಈ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಏನಿದೆ ಇದನ್ನ ಭೂ ಘನೀಕರಣ ಮಾಡುವಂಥದ್ದು, ಕ್ರೋಢೀಕರಣ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ 1917ರಲ್ಲಿ
ಬರೋಡಾ ಒಂದು ಸಮಿತಿಗೆ ಒಂದು ಅಹವಾಲನ್ನ ಕೊಡತಕ್ಕಂತಹ ಒಂದು ಉದ್ದೇಶದಿಂದ ಈ ಸಮಿತಿಯನ್ನ ಸರ್ಕಾರದವರು ನಿರ್ಮಾಣವನ್ನ ಮಾಡಿರ್ತಾರೆ. ಸೊ ಇದು ಆರ್ಥಿಕ ಹಿಡುವಳಿ ಅಂತಂದ್ರೆ ಕೇವಲ ದೊಡ್ಡ ಹಿಡುವಳಿ ಎಂಬ ಅಭಿಪ್ರಾಯಗಳನ್ನು ಮಾತ್ರ ವ್ಯಕ್ತಪಡಿಸುತ್ತೆ. ಪ್ರಾಧ್ಯಾಪಕ ಜೆವೆನ್ಸ್ ಚಿಂತನೆಯಲ್ಲಿ ಮತ್ತು ಬರೋಡಾ ಸಮಿತಿಯ ವರದಿಯಲ್ಲಿ ಇದು ವ್ಯಕ್ತವಾಗುತ್ತೆ ಕೂಡ ಹೌದು. ಅಂದ್ರೆ ಆರ್ಥಿಕ ಹಿಡುವಳಿ ಅಂದ್ರೆ ಅದೊಂದು ದೊಡ್ಡ ಹಿಡುವಳಿ ಆಗಿರುತ್ತೆ, ದೊಡ್ಡ ಕೃಷಿಗಾಗಿ ಮೀಸಲಿಟ್ಟಂತಹ ಕೃಷಿಯ ಭೂಮಿಯಾಗಿರುತ್ತೆ ಅನ್ನುವಂಥದ್ದು ಈ ಜೆವೆನ್ಸ್ ರವರ ವರದಿ ಮತ್ತು ಬರೋಡಾ ಸಮಿತಿಯ ವರದಿಯಲ್ಲಿ ಈ ಅಂಶ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ಹೇಳಬಹುದು. ಜೆವೆನ್ಸ್ ಮತ್ತು ಬರೋಡಾ ಸಮಿತಿ ಹಿಡುವಳಿಗಳ ಗಾತ್ರವನ್ನ ಅನುಭವದ ದೃಷ್ಟಿಯಿಂದ ನೋಡಿರುವರೇ ವಿನಃ ಉತ್ಪಾದನೆಯ ದೃಷ್ಟಿಯಿಂದ ಅಲ್ಲ ಎಂಬುದು ಅಂಬೇಡ್ಕರ್ ಅವರ ಒಂದು ದೃಷ್ಟಿಕೋನ ಆಗಿತ್ತು. ಅವತ್ತು ಬರೋಡಾ ಸಮಿತಿ ಎನ್ನುವಂಥದ್ದು ಒಂದು ಗಾತ್ರದ ಆಧಾರದ ಮೇಲೆ ಆರ್ಥಿಕ ಹಿಡುವಳಿ ಅಂತ ಕೃಷಿಯ ಭೂಮಿಯನ್ನ ಅವರು ತಮ್ಮ ವರದಿಯಲ್ಲಿ ವ್ಯಕ್ತಪಡಿಸ್ತಾರೆ ಹೊರತು ಅದರ ಉತ್ಪಾದಕತೆಯ ಆಧಾರದ ಮೇಲೆ ಆ ವರದಿಯನ್ನು ಸಿದ್ಧಪಡಿಸಲಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಅವತ್ತು ಅಂಬೇಡ್ಕರ್ ಅವರು ತಿಳಿಸ್ತಾರೆ. 1918ರಲ್ಲಿ ಅವರು ಪ್ರಕಟಿಸಿದ ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಮತ್ತು ಅವುಗಳಿಗೆ ಪರಿಹಾರಗಳು, ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅಂಡ್ ದರ್ ರೆಮಿಡೀಸ್ ಎಂಬ ಪತ್ರಿಕೆಯಲ್ಲಿ ಅಂಬೇಡ್ಕರ್ ಅವರು ಹಿಡುವಳಿಗಳ ಘನೀಕರಣ, ಕನ್ಸಾಲಿಡೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅನ್ನುವಂಥದ್ದು ಮತ್ತು ಹಿಡುವಳಿಗಳ ವಿಸ್ತರಣೆ, ಎನ್ಲಾರ್ಜ್ಮೆಂಟ್ ಆಫ್ ಹೋಲ್ಡಿಂಗ್ಸ್ ಅನ್ನುವಂಥದ್ದು ಎಂಬ ಪರಿಕಲ್ಪನೆಗಳ ನಡುವೆ ಕೆಲವೊಂದು ವ್ಯತ್ಯಾಸಗಳನ್ನು ತೋರಿಸುವಂತಹ ಒಂದು ಪ್ರಯತ್ನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ಕಾಲಕ್ಕೆ ಮಾಡಿದ್ದಾರೆ. ಸೊ ಲಾಭದಾಯಕವಲ್ಲದ ಅನೇಕ ಕಡೆ ಹರಿದು ಹಂಚಿ ಹೋಗಿರುವಂತಹ ಹಿಡುವಳಿಗಳನ್ನ ಒಟ್ಟುಗೂಡಿಸುವಿಕೆಯಿಂದ ಹಿಡುವಳಿಗಳ ಘನೀಕರಣ ಅನ್ನುವಂಥದ್ದು ಸಂಭವಿಸುತ್ತೆ ಎನ್ನುವಂಥದ್ದು. ಸೊ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ. ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂದ್ರೆ ಒಬ್ಬ ರೈತನ ಹಕ್ಕುದಾರಿಕೆಯಲ್ಲಿ ಇರ್ತಕ್ಕಂತಹ ಭೂಮಿ ಒಂದೇ ಕಡೆ ಸಿಗದೇನೆ ಹಲವಾರು ಕಡೆ ಹರಿದು ಹಂಚೋಗಿರುತ್ತೆ. ಇವೆಲ್ಲವನ್ನ ಒಂದೆಡೆ ಸೇರಿಸುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಭೂ ಘನೀಕರಣ ಅಂತ ನಾವು ಇದನ್ನ ಕರಿತೇವೆ. ಸೊ ಕೃಷಿಯನ್ನ ಪ್ರಗತಿಪರವಾಗಿಸಲು, ಉತ್ಪನ್ನವನ್ನ ಹೆಚ್ಚಿಸಲು ಇದರಿಂದ ಸಾಧ್ಯವಾಗುತ್ತದೆ ಎಂಬುದು ಅಂಬೇಡ್ಕರ್ ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ. ಆದರೆ ಹಿಡುವಳಿಗಳ ವಿಸ್ತರಣೆ ಎಂದರೆ ದೊಡ್ಡ ಹಿಡುವಳಿಗಳನ್ನೇ ಪಡೆಯುವುದು ಎಂದರ್ಥ. ಹಿಡುವಳಿಗಳ ವಿಸ್ತರಣೆ ಅಂತಂದ್ರೆ ಇದನ್ನ ದೊಡ್ಡ ಹಿಡುವಳಿಗಳನ್ನೇ ಪಡ್ಕೊಳ್ಳುವಂಥದ್ದು ಅನ್ನುವಂಥ ಒಂದು ಅರ್ಥವನ್ನು ಇದು ಹೊಂದಿದೆ ಎನ್ನುವಂಥದ್ದು. ಇದು ಜನಸಂಖ್ಯಾ ನಿಯಂತ್ರಣ ಮತ್ತು ಕುಟುಂಬಗಳ ಗಾತ್ರದ ಒಂದು ನಿಯಂತ್ರಣದಿಂದ ಇದು ಅದರ ಒಂದು ಮಿತಿಯನ್ನ ಕೋರುತ್ತೆ ಎನ್ನುವಂಥದ್ದು. ಒಂದ್ ವೇಳೆ ಜನಸಂಖ್ಯೆ ಅನ್ನುವಂಥದ್ದು ತುಂಬಾನೇ ಹೆಚ್ಚಾಗ್ತಾ ಹೋದ್ರೆ, ಕುಟುಂಬಗಳ ಗಾತ್ರ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋದ್ರೆ, ಭೂಮಿಯ ಒಂದು ಛಿದ್ರೀಕರಣ ಅನ್ನುವಂಥದ್ದು ಮತ್ತಷ್ಟು ಕೂಡ ಆಗತ್ತೆ ಅನ್ನುವಂಥ ಮಾತುಗಳನ್ನ ಇಲ್ಲಿ ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ. ಮತ್ತು ಅವರ ಪ್ರಕಾರ ಹಿಡುವಳಿಗಳ ಘನೀಕರಣವು ಪ್ರಾಯೋಗಿಕ ಸಮಸ್ಯೆಯಾಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಿಡುವಳಿಗಳ ಘನೀಕರಣ ಅನ್ನುವಂಥದ್ದು ಪ್ರಾಯೋಗಿಕತೆಯ ಒಂದು ಸಮಸ್ಯೆ ಕೂಡ ಆಗಿದೆ. ಆದರೆ ಹಿಡುವಳಿಯ ವಿಸ್ತರಣೆ ಅನ್ನುವಂಥದ್ದು ಒಂದು ಸೈದ್ಧಾಂತಿಕ ಸಮಸ್ಯೆ ಆಗಿದೆ. ಹಿಡುವಳಿಗಳ ಒಂದು ಘನೀಕರಣ ಅನ್ನುವಂಥದ್ದು ಪ್ರಾಯೋಗಿಕ ಸಮಸ್ಯೆ. ಯಾಕೆ ಅಂತಂದ್ರೆ ಚಿಕ್ಕ ಚಿಕ್ಕ ಒಂದು ಕೃಷಿ ಭೂಮಿಗಳನ್ನ ಒಟ್ಟಾಗಿ ಸೇರಿಸುವಂಥದ್ದು ಒಂಥರ ಪ್ರಾಕ್ಟಿಕಲ್ ಆಗಿರುವಂಥದ್ದು. ಸರ್ಕಾರ ಬಹಳ ಚಾಲೆಂಜ್ ಆಗಿ ಇದನ್ನ ತೆಗೆದುಕೋಬೇಕಾಗತ್ತೆ. ಒಬ್ಬ ರೈತನ ಹತ್ರ 1 ಎಕರೆ ಜಮೀನಿದೆ ಅಂತಂದ್ರೆ ಆ ಜಮೀನು 10 ಕಡೆ ಇದೆ ಅಂತಂದ್ರೆ, ಒಂದ್ ಕಡೆ 3 ಕುಂಟೆ, 4 ಕುಂಟೆ, 5 ಕುಂಟೆ, 10 ಕುಂಟೆ, ಸೊ 40 ಕುಂಟೆ ಅಂತಂದ್ರೆ 1 ಎಕರೆ. ಈ 1 ಎಕರೆ ಭೂಮಿ ಸುಮಾರು 10 ಕಡೆ ಇದೆ ಅಂತಂದ್ರೆ ಅವೆಲ್ಲವನ್ನ ಸರ್ಕಾರ ವಶಪಡಿಸಿಕೊಂಡು ರೈತನಿಗೆ 1 ಕಡೆ 1 ಎಕರೆ ಭೂಮಿಯನ್ನ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ಭೂ ಘನೀಕರಣ ಅಂತ ಕರಿತೇವೆ. ಇದು ಒಂಥರ ಪ್ರಾಯೋಗಿಕತೆಯ ಒಂದು ಕಾರ್ಯ ಅಂತ ಇದನ್ನ ಹೇಳ್ತಾರೆ. ಆದ್ರೆ ಭೂ ವಿಸ್ತರಣೆ ಅನ್ನುವಂಥದ್ದು ಪ್ರಾಯೋಗಿಕತೆ ಅಲ್ಲ, ಅದು ಸೈದ್ಧಾಂತಿಕತೆ. ಹೇಗೆ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನುವ ಮಾತುಗಳನ್ನ ಅಂಬೇಡ್ಕರ್ ಅವರು ಕೂಡ ಅವತ್ತಿನ ದಿನದಲ್ಲಿ ತಿಳಿಸ್ತಾರೆ ಎನ್ನುವಂಥದ್ದು. ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಭಾರತದಲ್ಲಿ ಸಣ್ಣ ಹಿಡುವಳಿಗಳ ಸಮಸ್ಯೆಯು ಮೂಲಭೂತವಾಗಿರದೆ, ಸಣ್ಣ ಹಿಡುವಳಿಗಳಿರೋದೇ ಒಂದು ದೊಡ್ಡ ಸಮಸ್ಯೆ ಏನಲ್ಲ ಆಗಿರದೆ, ಸಾಮಾಜಿಕ ಅರ್ಥವ್ಯವಸ್ಥೆಯ ತಪ್ಪು ಹೊಂದಾಣಿಕೆಯಿಂದ ಉದ್ಭವಿಸಿದ ಪರಿಣಾಮವಾಗಿದೆ. ಇದು ಸಾಮಾಜಿಕ ಒಂದು ಅರ್ಥವ್ಯವಸ್ಥೆಯ ತಪ್ಪು ಹೊಂದಾಣಿಕೆಗಳು,
ಈ ತಪ್ಪು ಹೊಂದಾಣಿಕೆಗಳಿಗೆ ಕಾರಣ ಯಾರು ಅಂತಂದ್ರೆ ಸರ್ಕಾರಗಳು. ಅವತ್ತು ಸರ್ಕಾರಗಳು ಈ ಎಲ್ಲ ಗುರುತರವಾದಂತಹ ಒಂದು ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದೆ ಆದ್ರೆ, ಸಮಾಜದ ಎಲ್ಲ ಜನರ ಅಭಿವೃದ್ಧಿಗೋಸ್ಕರ ಕೆಲವೊಂದು ಯೋಜನೆಗಳನ್ನ ರೂಪಿಸಿದ್ದೆ ಆದ್ರೆ ಈ ತರದ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳನ್ನ ಅವತ್ತಿನಲ್ಲಿ ಹೇಳ್ತಾರೆ. ಭೂ ಹಿಡುವಳಿಗಳ ವಿಭಜನೆ ಮತ್ತು ಛಿದ್ರೀಕರಣಕ್ಕೆ ಜನಸಂಖ್ಯೆಯೇ ಅತಿಯಾದ ಹೆಚ್ಚಳವೇ ಪ್ರಮುಖವಾದಂತಹ ಕಾರಣ ಅನ್ನುವಂಥದ್ದು ಅಂಬೇಡ್ಕರ್ ಅವರ ಒಂದು ನೋವಿನ ನುಡಿಗಳು. ಈ ದೇಶದಲ್ಲಿ ಅವತ್ತಿನ ಕಾಲಕ್ಕೆ ಪಾಪ್ಯುಲೇಷನ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇತ್ತು. ಅದರಲ್ಲೂ ಕೂಡ ರೈತಾಪಿ ವರ್ಗದವರ ಜನಸಂಖ್ಯೆ ಅನ್ನುವಂಥದ್ದು ತೀವ್ರವಾಗಿ ಹೆಚ್ಚಳ ಆಗ್ತಾ ಇತ್ತು ಮತ್ತು ಅವರ ಆರ್ಥಿಕ ಸಂಕಷ್ಟಗಳು ಕೂಡ ಆ ಜನಸಂಖ್ಯೆಯ ಜೊತೆಯಲ್ಲಿಯೇ ಬೆಳವಣಿಗೆ ಆಗಿದ್ದು ಈ ರೀತಿಯ ಒಂದು ಸಮಸ್ಯೆಗಳಿಗೆ ಅಥವಾ ಏನು ಭೂ ಹಿಡುವಳಿಗಳ ಒಂದು ಛಿದ್ರೀಕರಣಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಆಯಿತು ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವರು ಕೂಡ ಅವತ್ತಿಂದಲ್ಲಿ ಹೇಳ್ತಾರೆ. ಸೊ ಆದಾಯದ ಬದಲಿ ಕೊರತೆ ಅನ್ನುವಂಥದ್ದು ಅಂದ್ರೆ ರೈತರಿಗೆ ತಮ್ಮ ರೈತಾಪಿ ಕೃಷಿ ಕೆಲಸ ಕಾರ್ಯಗಳಿಂದವೇ ಅದರಿಂದ ಮಾತ್ರವೇ ಅವರಿಗೆ ಆದಾಯ ಬರ್ತಾ ಇತ್ತೆ ವಿನಃ ಒಂದ್ ವೇಳೆ ಮಾನ್ಸೂನ್ ಮಳೆ ಬರಲಿಲ್ಲ ಅಂತಂದ್ರೆ ಅಥವಾ ರೈತರ ಬೆಳೆಗಳು ಕೈ ಕೊಟ್ಟಿದ್ದೆ ಆದ್ರೆ ಅವರಿಗೆ ಬದಲಿ ಉದ್ಯೋಗದ ವ್ಯವಸ್ಥೆಗಳು ಇರಲಿಲ್ಲ. ಆದ ಕಾರಣ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಮ್ಮ ಭೂಮಿಯ ಸಣ್ಣ ಪುಟ್ಟ ಭಾಗಗಳನ್ನ ಅವರು ಬೇರೆಯವ್ರಿಗೆ ಮಾರಾಟ ಮಾಡ್ತಾ ಇದ್ರು. ಈ ಕಾರಣದಿಂದಾಗಿ ಹಿಡುವಳಿಗಳ ವಿಭಜನೆ ಆಯ್ತು ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ. ಜನಸಂಖ್ಯೆ ಹೆಚ್ಚಳ ಮತ್ತು ಆದಾಯದ ಮೂಲಗಳು ಕಡಿಮೆಯಾದಂತೆ ಭೂ ಛಿದ್ರೀಕರಣ ಹೆಚ್ಚಾಗುತ್ತದೆ. ಜನಸಂಖ್ಯೆ ಹೆಚ್ಚಳ ಜಾಸ್ತಿ ಆದ್ರೆ ಮತ್ತು ಆದಾಯದ ಮೂಲಗಳು ಕಡಿಮೆ ಆದಂತೆ ಅಂದ್ರೆ ಜನರಿಗೆ ಹಣ ಅನ್ನುವಂಥದ್ದು ಜಾಸ್ತಿ ಸಿಗದೆ ಇದ್ದಾಗ ಈ ಭೂ ಛಿದ್ರೀಕರಣ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗುತ್ತೆ. ಕೃಷಿ ವಲಯದಲ್ಲಿರುವ ಜಡ ಶ್ರಮವನ್ನ ಕೃಷಿಯೇತರ ಉತ್ಪಾದನೆಗೆ ವರ್ಗಾಯಿಸುವ ಮೂಲಕ ಈ ಸಮಸ್ಯೆಗಳನ್ನ ಪರಿಹರಿಸಬಹುದು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಕೂಡ ಅವರ ಆರ್ಥಿಕ ಚಿಂತನೆಗಳಲ್ಲಿ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಚಿಂತನೆ. ಯಾಕೆಂತಂದ್ರೆ ಕೃಷಿಯಲ್ಲಿರುವಂತಹ ಸರ್ಪ್ಲಸ್ ಲೇಬರ್ಸ್ ಏನಿದ್ದಾರೆ, ಹೆಚ್ಚುವರಿ ಕೃಷಿ ಕಾರ್ಮಿಕರೇನಿದ್ದಾರೆ, ಅವ್ರನ್ನ ಕೈಗಾರಿಕಾ ವಲಯಗಳಿಗೆ ವಲಸೆ ಹೋಗುವಂತೆ ಮಾಡಿ ಅಲ್ಲಿ ಅವರಿಗೆ ಉದ್ಯೋಗವನ್ನ ನೀಡಿದ್ದೆ ಆದ್ರೆ ಆಗ ಅವರ ಜೀವನ ಏನಾಗುತ್ತೆ, ಉತ್ತಮವಾಗುತ್ತೆ. ಒಂದು ಕಡೆ ಕೃಷಿಯ ಒತ್ತಡ ಕೂಡ ಕಡಿಮೆಯಾಗಿ ಕೃಷಿಯ ಅಭಿವೃದ್ಧಿ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇದು ಅಂಬೇಡ್ಕರ್ ಅವರ ಒಂದು ಮೂಲ ವಿಚಾರ ಆಗಿರುತ್ತೆ. ಮತ್ತೆ ಹಿಡುವಳಿಗಳ ವಿಭಜನೆ ಮತ್ತು ಛಿದ್ರೀಕರಣದ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ಅಂಬೇಡ್ಕರ್ ಅವರು ಕೈಗಾರಿಕೀಕರಣ ಮತ್ತು ಹಿಡುವಳಿಗಳ ಘನೀಕರಣ ಇದು ಗಣನೀಯವಾಗಿ ಸಹಾಯವನ್ನ ಮಾಡುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಕೈಗಾರಿಕೆಗಳು ಅಥವಾ ಬೃಹತ್ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ನಮ್ಮನ್ನ ನಾಶ ಮಾಡ್ತವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಯಾವುದೇ ಒಂದು ಗ್ರಾಮದ ಉದ್ಧಾರ ಆಗ್ಬೇಕು ಅಂತಂದ್ರೆ ಕೈಗಾರಿಕೀಕರಣ ಅನ್ನುವಂಥದ್ದು ಮೊದಲು ಅಭಿವೃದ್ಧಿ ಆಗ್ಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಗಾಂಧಿ ಕಂಡಂತಹ ಒಂದು ದೃಷ್ಟಿಕೋನಕ್ಕೂ ಅಂಬೇಡ್ಕರ್ ಕಂಡಂತಹ ಒಂದು ದೃಷ್ಟಿಕೋನಕ್ಕೂ ಇಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ಇವರು ಒಂದು ವ್ಯವಸ್ಥೆಯನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಅದರಲ್ಲೂ ಕೂಡ ಈ ಒಂದು ಭೂ ಹಿಡುವಳಿಗಳ ಒಂದು ವಿಭಜನೆ ಅಥವಾ ಛಿದ್ರೀಕರಣದ ಒಂದು ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅಂತಂದ್ರೆ ಕೈಗಾರಿಕೀಕರಣ ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕು ಮತ್ತು ಹಿಡುವಳಿಗಳ ಘನೀಕರಣ ಅನ್ನುವಂಥದ್ದು ಹೆಚ್ಚಾಗಿದ್ದೆ ಆದ್ರೆ ಈ ದೇಶದಲ್ಲಿ ಒಂದಷ್ಟು ಅನುಕೂಲತೆಗಳು ಖಂಡಿತವಾಗಿ ಕೂಡ ಆಗ್ತವೆ ಅನ್ನುವಂಥ ಅಭಿಪ್ರಾಯವನ್ನ ಇವರು ಹೇಳ್ತಾರೆ. ಹಾಗಾಗಿ ಈ ಭೂ ಘನೀಕರಣಕ್ಕೂ ಮೊದಲು ಕೈಗಾರಿಕೀಕರಣ ಅನ್ನುವಂಥದ್ದು ಮೊದಲು ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಘನೀಕರಣ ತದನಂತರ ಆಗ್ಲಿ, ಮೊದಲು ಕೈಗಾರಿಕರಣ ಆಗ್ಲಿ. ಇಲ್ಲಿ ಅತಿಯಾದ ಕೃಷಿಕರ ಒಂದು ಒತ್ತಡ ಏನು ಕೃಷಿ ಭೂಮಿಯ ಮೇಲಿದೆ ಅದು ಮೊದಲು ಕಡಿಮೆ ಆಗಬೇಕು, ಆ ನಂತರದಲ್ಲಿ ಭೂ ಘನೀಕರಣದ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನುವಂಥ ಮಾತುಗಳನ್ನ ಅಂಬೇಡ್ಕರ್ ಅವರು ತಿಳಿಸ್ತಾ ಹೋಗ್ತಾರೆ. ನಂತರ ಕೃಷಿ ವಲಯದಲ್ಲಿ ಹೂಡುವಳಿ ಉತ್ಪನ್ನ ಸಂಬಂಧವು, ಇದನ್ನ ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಹೂಡುವಳಿ ಮತ್ತು ಹುಟ್ಟುವಳಿ, ಉತ್ಪಾದನೆ ಮಾಡೋದಕ್ಕೆ ಎಲ್ಲಾ ವಸ್ತುಗಳ ಅಗತ್ಯ ಇದೆಯೋ, ಕಚ್ಚಾ ವಸ್ತುಗಳು, ನೀರಾವರಿ, ರಸಗೊಬ್ಬರ, ಇದನ್ನೆಲ್ಲ ಹೂಡುವಳಿಗಳು ಅಂತ ಕರಿತೀವಿ. ಸೊ ಇನ್ಪುಟ್ಸ್ ಅಂತ ಕರಿತೀವಿ. ಔಟ್ಪುಟ್ ಅಂದ್ರೆ ಅದರಿಂದ ಬಂದಿರತಕ್ಕಂಥ ಒಂದು ಉತ್ಪಾದನೆ. ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್, ಇದ್ರ ಬಗ್ಗೆ ಅಂಬೇಡ್ಕರ್ ಅವರು ಮಾತಾಡ್ತಾ ನಿಜವಾದ ಆರ್ಥಿಕ ಒಂದು ಪರೀಕ್ಷೆ ಆಗ್ಬೇಕು ಅಂತಂದ್ರೆ ಈ ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್ ಉತ್ತಮವಾಗಿರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೂಡುವಳಿಯಲ್ಲಿ ಅಥವಾ ಹೂಡುವಳಿಯ ಪ್ರಮಾಣಕ್ಕಿಂತ ಉತ್ಪನ್ನದ ಪ್ರಮಾಣವು ಅಗಾಧವಾಗಿ ಹೆಚ್ಚಾಗಿದ್ದರೆ, ನಾವು ಹಾಕುವಂತಹ ಏನು ಒಂದು ಇನ್ಪುಟ್ಸ್ ಇದೆ, ಹೂಡುವಳಿಗಳಿದ್ದಾವೆ,
ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮಗೆ ಹುಟ್ಟುವಳಿಗಳು ಬರಬೇಕು. ಅದು ಹೆಚ್ಚಾಗಿದ್ರೆ ಕೃಷಿ ಚಟುವಟಿಕೆಗಳು ಲಾಭದಾಯಕವಾಗಿರ್ತವೆ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ. ಹೌದು, ಆಬ್ವಿಯಸ್ಲಿ ಇದು ಸತ್ಯ. ಒಬ್ಬ ಕೃಷಿಕ 10,000 ರೂಗಳನ್ನ ಖರ್ಚು ಮಾಡಿ ತನ್ನ ಜಮೀನಿನಲ್ಲಿ ಒಂದಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಹೊರಟಿದ್ದಾನೆ ಅಂತಂದ್ರೆ ಆ ವಸ್ತುಗಳ ಉತ್ಪಾದನೆ ಆದ ನಂತರ ಅವನಿಗೆ ಸಮಾಜದಲ್ಲಿ ಅಥವಾ ಮಾರುಕಟ್ಟೆನಲ್ಲಿ ಒಂದು ಒಳ್ಳೆಯ ಬೆಲೆ ಸಿಕ್ಕಿ ಆ ಹೆಚ್ಚಿನ ಬೆಲೆಗೆ ತನ್ನ ಆ ಉತ್ಪಾದನೆಯನ್ನ ಮಾರಾಟ ಮಾಡಿ ಅವನಿಗೆ ಒಂದು 25-30 ಸಾವಿರ ರೂಪಾಯಿ ಬರದಾದ್ರೆ ಖರ್ಚುಗಳು ಇಲ್ಲಿ 10,000, ಅವನ ಆದಾಯ, ಅವನ ಮಾರಾಟ ಮಾಡಿರ್ತಕ್ಕಂಥ ಒಂದು ಬೆಲೆ ಎಷ್ಟು ಅಂತಂದ್ರೆ 25,000. ಸೊ 10,000ದಲ್ಲಿ 25,000 ರೂಪಾಯಿ, 25,000 ರೂಪಾಯಿಗಳಲ್ಲಿ 10,000 ರೂಪಾಯಿಗಳನ್ನು ನಾವು ಕಳೆದಿದ್ದೆ ಆದ್ರೆ ಅವನಿಗೆ ನಿವ್ವಳವಾಗಿ ಒಂದು 15,000 ರೂಪಾಯಿ ಆದ್ರೂ ಕೂಡ ಪ್ರಾಫಿಟ್ ಸಿಗುತ್ತೆ. ಹಾಗಾಗಿ ಹೂಡುವಳಿಗಳಿಗಿಂತ ಹುಟ್ಟುವಳಿಗಳ ಒಂದು ಹೆಚ್ಚಳ ಆಗಿದ್ರೆ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಕೃಷಿ ಚಟುವಟಿಕೆಗಳು ಲಾಭದಾಯಕತ್ವದಿಂದ ಕೂಡಿರ್ತವೆ. ಸೊ ಈ ತರದ ಒಂದು ವ್ಯವಸ್ಥೆ ಬೇಕು ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ನಂತರ ಕೈಗಾರಿಕಾ ಪ್ರಗತಿಯು ಕೃಷಿಯ ಅಭಿವೃದ್ಧಿಗೆ ಇದು ನೆರವನ್ನು ಕೂಡ ಮಾಡುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಕೃಷಿ ಅನ್ನುವಂಥದ್ದು ಅಭಿವೃದ್ಧಿ ಆಗಿದ್ದೇ ಆದ್ರೆ ಕೈಗಾರಿಕೆಗಳು ತನ್ನಿಂದ ತಾನೇ ಅಭಿವೃದ್ಧಿ ಆಗ್ತವೆ. ಅದಕ್ಕೆ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರೀತೇವೆ. ಕೃಷಿ ಆಧಾರಿತ ಕೈಗಾರಿಕೆಗಳು. ಒಂದು ಕಡೆ ಕೃಷಿ ಅಭಿವೃದ್ಧಿ ಆದ್ರೆ ಆಟೋಮ್ಯಾಟಿಕ್ ಆಗಿ ಕೆಲವೊಂದು ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಆಗ್ತವೆ. ಉದಾಹರಣೆಗೆ ಎಣ್ಣೆಯ ಕೈಗಾರಿಕೆಗಳು, ಬಟ್ಟೆಯ ಕೈಗಾರಿಕೆಗಳು. ಸೊ ಎಲ್ಲ ಕೈಗಾರಿಕೆಗಳನ್ನ ಉದಾಹರಣೆಯಾಗಿ ನೀಡಬಹುದು. ಭಾರತದ ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣವು 1891ರಲ್ಲಿ 64.4 ಇದ್ದದ್ದು 1901ರಲ್ಲಿ ಇದು 67.5 ಮತ್ತು 1991ರಲ್ಲಿ ಇದು 71.5ಕ್ಕೆ ಏರಿಕೆಯಾಗಿರೋದರ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಸೊ ನಾನು ಆ 3 ಡೇಟ್ಸ್ ಗಳನ್ನ ಒಂದ್ ಕಡೆ ಹೇಳ್ತಾ ಇದ್ದೀನಿ. 1891, 1901, 1991. ಆಗ ಪಾಪ್ಯುಲೇಷನ್ 64.4 ಇದ್ದದ್ದು 67.5ಕ್ಕೆ ಬಂದು ನಂತರ 71.5ಕ್ಕೆ. ಅಂದ್ರೆ ಇಲ್ಲಿ ಶೇಕಡವಾರು ಜನಸಂಖ್ಯೆಯ ಬೆಳವಣಿಗೆ ಈ ರೀತಿಯಾಗಿ ಹೇರಳವಾಗಿ ಏರ್ತಾ ಇರ್ತಕ್ಕಂಥದ ಬಗ್ಗೆ ಕಳವಳವನ್ನ ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದನ್ನ ನಾವಿಲ್ಲಿ ಹೇಳಬಹುದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1918ರಲ್ಲಿ ಜರ್ನಲ್ ಆಫ್ ಇಂಡಿಯನ್ ಸೊಸೈಟಿಯಲ್ಲಿ ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅಂಡ್ ದರ್ ರೆಮಿಡೀಸ್ ಅಂದ್ರೆ ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಮತ್ತು ಅವುಗಳ ಪರಿಹಾರಗಳು ಎಂಬ ಪ್ರಬಂಧವನ್ನ ಅವರು ಪ್ರಕಟಿಸ್ತಾರೆ. ಸಣ್ಣ ಹಿಡುವಳಿಗಳು ಅರ್ಥವಲ್ಲದ ಕಾರಣದಿಂದ ಅವುಗಳ ಕೇಂದ್ರೀಕರಣ ಅಗತ್ಯ ಹಾಗೂ ಸಾಮೂಹಿಕ ಕೃಷಿ ಅಗತ್ಯವೆಂಬುದಾಗಿ ಇವರು ತಮ್ಮ ವಿಚಾರಗಳಲ್ಲಿ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರ ಈ ಒಂದು ಭೂ ಹಿಡುವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ಹಲವಾರು ದೂರ ದೃಷ್ಟಿತ್ವದ ವಿಚಾರಗಳನ್ನ ನಾನು ನಿಮಗೆ ಈ ಒಂದು ಸೆಷನ್ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಪ್ರೀತಿಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಸೆಷನ್ ಅಲ್ಲಿ ನಾನು ಅಂಬೇಡ್ಕರ್ ಅವರ ಒಂದು ಆರ್ಥಿಕ ವಿಚಾರಗಳು ಯಾವ ರೀತಿಯಾಗಿ ಭೂ ಘನೀಕರಣ, ಕೈಗಾರಿಕೀಕರಣ, ಭೂ ಛಿದ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅವರು ಕೆಲವು ಗ್ರಂಥಗಳನ್ನು ಬರೆಯೋದ್ರ ಮುಖಾಂತರ ಈ ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ಪರಿಹಾರೋಪಾಯಗಳನ್ನ ಕಂಡುಕೊಂಡಿದ್ದಾರೆ ಅನ್ನುವಂತಹ ಹಲವು ವಿಚಾರಗಳ ಬಗ್ಗೆ ನಿಮಗೆ ಈ ಸೆಷನ್ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಈ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮೆಟೀರಿಯಲ್ಸ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಹಾಗೂ ಪಿಪಿಟಿಗಳನ್ನು ಕೂಡ ಅಪ್ಲೋಡ್ ಅನ್ನ ಮಾಡಿರ್ತೇವೆ. ಅವೆಲ್ಲವನ್ನ ವೀಕ್ಷಿಸಿ ಸಾಕಷ್ಟು ರೀತಿಯಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು LMS ಕ್ಲಾಸ್ಗಳ ಮುಖಾಂತರ ನಿಮ್ಮೆಲ್ಲರನ್ನ ತಲುಪುವಂತಹ ಒಂದು ದೊಡ್ಡ ಒಂದು ಸಹಾಯವನ್ನ ನನಗೆ ಕಾಲೇಜು ಶಿಕ್ಷಣ ಇಲಾಖೆ ನನಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಹಾಗೂ ಜಂಟಿ ನಿರ್ದೇಶಕರ ಪ್ರಾದೇಶಿಕ ಕಚೇರಿ ಜಂಟಿ ನಿರ್ದೇಶಕರಿಗೆ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಈ ಸೆಷನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.